ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮೋರಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಕೃಷ್ಣನ ಕಥೆಯನ್ನು ನಿಮಗೆ ಹೇಳುತ್ತಿದ್ದೇನೆ. ಒಂದಾನೊಂದು ಊರಿತ್ತಂತೆ. ಆ ಊರಿನಲ್ಲಿ ಒಬ್ಬ ಕೃಷ್ಣ ಅಂತ ಇದ್ದಂತೆ. ಕೃಷ್ಣ ಅಂತ ಇದ್ದಂತೆ. ಇವಾಗ ಅವನ ಮನೆಯಲ್ಲಿ ನಾಳೆನೇ ಹಬ್ಬ ಅಂತೆ. ನಾಳೆ ಯಾವ ಹಬ್ಬ ಅಂದರೆ ಗಣೇಶನ ಹಬ್ಬ. ಗಣೇಶನ ಹಬ್ಬ ಅಂದರೆ ಇವತ್ತಿಗೆಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡ್ತಿದ್ರಂತೆ. ಆಮೇಲೆ ನಾಳೆ ಹಬ್ಬ ಆಯ್ತಂತೆ. ನಾಳೆ ಬಂತಂತೆ ಹಬ್ಬ. ಅದಕ್ಕೆ ನಾಳೆ ಎಲ್ಲ ಪೂಜೆ ಎಲ್ಲ ಇಟ್ಕೊಂಡ್ರಂತೆ. ಮತ್ತೆ ಅವ್ರು ಮಕ್ಕಂದಿದ್ದಾರೆ. ಅವತ್ತು ರಾತ್ರಿ ಗಣೇಶ ಹಬ್ಬ ರಾತ್ರಿ ಮಕ್ಕಂದಿದ್ದಾಗ ಕೃಷ್ಣನಿಗೆ ಏನು ಕನಸು ಬಂತು? ಗಣೇಶ ನನ್ನ ಮನೆಗೆ ಬಂದ, ಗಣೇಶನಿಗೆ ನಾನು ಕಾಲು ಮುಗ್ದೆ, ಗಣೇಶ ನನಗೆ ಏನೆಲ್ಲ ಹೇಳ್ದ, ಕೂತ್ಕೊಂಡು ಮಾತಾಡಿದ್ವಿ, ಎಲ್ಲ ಆ ಥರ ಕನಸು ಬಂದು ಎದ್ದು ನೋಡಿ ಇದು ಕನಸು ಅಂತ ಅಂದ್ಕೊಂಡಿದ್ನಂತೆ. ಅದಕ್ಕೆ ಮತ್ತೆ ದೇವರಿಗೆ ದಿನ ಯಾವಾಗ ನೋಡಿದ್ರು ಕನಸು ಬಂದರೆ ದೇವ್ರಿಗೆ ದಿನ ಬೇಕಂತೆ. ದೇವರೇ ನನಗೆ ಕನಸು ನಿಜವಾಗಿದೆ ಕನಸು ಅಂತ ಹೇಳ್ತಿದ್ದಂತೆ. ಯಾರು? ಕೃಷ್ಣ. ಅದಕ್ಕೆ ಒಂದ್ಸಲ ಏನಾಯಿತು ಅಂದರೆ ಇನ್ನಿನ ಪೂಜೆ ಅಂದರೆ ಇದು ಗಣೇಶ ಹಬ್ಬ ಆದಮೇಲೆ ದಸರಾ ಬರುತ್ತಲ್ಲ, ಆವಾಗ ಏನಾಯಿತು, ಒಂದ್ಸಲ ರಾತ್ರಿ ಮಲ್ಕೊಂಡಿದ್ದ. ಏನದು ಶಬ್ದ ಅಂತ ನಿಜ ಅಂದೆ. ಏನದು ಶಬ್ದ ಅಂದರೆ ಬಂದು ನೋಡ್ದ. ಬಾಗಿಲು ತೆಗ್ದ. ಯಾರು? ಗಣೇಶ ಬಂದ್ಬಿಟ್ಟ. ಆವಾಗ ನೋಡಿ, ನಮಸ್ಕಾರ ಗಣೇಶ, ಹೇಗಿದ್ದೀರಿ, ಚೆನ್ನಾಗಿದ್ದೀನಿ ಅಂತ ಕೇಳ್ದ. ಚೆನ್ನಾಗಿದ್ದೀನಿ, ನೀನು? ನಾನು ದಿನ ನಿಮ್ಮ ಗಣೇಶ ದೇವ್ರಿಗೆ ಬೇಡ್ಕೊತಿದ್ದೆ, ಗಣೇಶ ಬರಲಿ ಒಳ್ಳೆಯದಾಗುತ್ತೆ, ಗಣೇಶ ಬರಲಿ ಅಂತ ದಿನ ಗಣೇಶಕ್ಕೆ ಪ್ರಾರ್ಥನೆ ಮಾಡ್ತಿದ್ದೆ ನಾನು ಅಂತ ಹೇಳ್ದಂತೆ. ಅಷ್ಟೊಂದು ಪ್ರಾರ್ಥನೆ ಯಾಕೆ ಮಾಡಕ್ಕೆ ಹೋಗಿದ್ದೆ? ನಾನು ಬಂದೇ ಬರ್ತೀನಿ ನಿಮ್ಮ ಮನೆಗೆ. ನಾನು ಯಾವತ್ತೂ ಬರಲ್ಲ ಅಂದ್ಕೊಂಡಿದ್ದೆ. ಯಾವಾಗನ ಒಂದ್ಸಲ ಹಬ್ಬದ ದಿನವೇ ಬರ್ತೀನಿ ನಾನು, ಯಾವಾಗನ ಒಂದ್ಸಲ ಅಂತ ಹೇಳಿದ್ನಂತೆ. ಶುಭ ಒಳ್ಳೇದಾಗಲಿ ನಿಮಗೆ ಗಣೇಶ ಅಂತ ಹೇಳಿದಂತೆ ಕೃಷ್ಣ. ಆವಾಗ ಮಕ್ಕೊಂಡಿದ್ದಂತೆ. ಎಲ್ಲ ಯಾರಾಗಿಲ್ಲ. ಅದಕ್ಕೆ ಅವನೊಬ್ಬನೇ ಇದ್ನಂತೆ ಮನೆಗೆ. ಅವ್ರ ಅಪ್ಪ ಅಮ್ಮ ಎಲ್ಲ ಹೊರಗಡೆ ಹೋಗಿದ್ರಂತೆ ತರಕ್ಕೇನು ಅಂದರೆ ಕೆಲಸ ಮಾಡ್ತಿದ್ದೆಲ್ಲರ ಕಡೆ ಸೈಡ್. ಇವನು ಮಲಗಿದ್ದ ಕೃಷ್ಣ. ಅದಕ್ಕೆ ಅವ್ರ ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿ ಅವ್ರ ಅಪ್ಪ ಅಮ್ಮ ಕೆಲಸ ಮಾಡ್ತಾರೆ, ಅವ್ರಿಗೆ ಏನಿರೋದು ಅಂತ ಅವನೇ ಮಾತಾಡ್ತಾನೆ. ಅವ್ರ ಅಪ್ಪ ಅಮ್ಮನ ಬಗ್ಗೆ, ಅವ್ರ ಅಜ್ಜಿ ತಾತನ ಬಗ್ಗೆ, ಮತ್ತು ಅವ್ರ ಅಣ್ಣನ ಬಗ್ಗೆ, ನನ್ನ ತನ್ನ ಬಗ್ಗೆ ಎಲ್ಲ ಹೇಳಿದ್ನಂತೆ. ಹೇಳಿದ್ಮೇಲೆ ಅವನು ಮತ್ತೆ ಮಲಗಕ್ಕೆ ಶುರು ಮಾಡ್ದ. ಮತ್ತು ನಾಳೆ ಬೆಳಿಗ್ಗೆ ಎದ್ದು ದೇವರಿಗೆ ಧನ್ಯವಾದ ದೇವರೇ, ನಿನಗೆ ಧನ್ಯವಾದ ಗಣೇಶ ದೇವರೇ, ಮತ್ತು ನೀನು ಕಾಣಿಸಿದೆಯಲ್ಲ ನಿನ್ನೆ ನನಗೆ, ಅದಕ್ಕೆ ಅದೇ ಒಳ್ಳೆಯದಾಗಲಿ ನಿನಗೆ ಅಂತ ಹೇಳಿದ್ನಂತೆ. ಆಮೇಲೆ ನೆಕ್ಸ್ಟು ಅವ್ರ ಅಪ್ಪ ಅಮ್ಮ ಕೃಷ್ಣ ಬೇಕನ್ನೋರಿಗೆ ಕೇಳಿಸ್ಕೊಂಡಿದ್ದೆ. ಕೃಷ್ಣ ಬಾಲಿ ಏನಮ್ಮ ಅಂತ ಬಂದ. ಏನು ಅಪ್ಪ ಏನು ಅಮ್ಮ ಅಂತ ಬಂದ. ಆವಾಗ ಬಂದಿದ್ಮೇಲೆ ಏನು ಹೇಳ್ದ? ಏನು ಕೇಳಿದ್ರು ನಮ್ಮ, ಎದಕ್ಕೆ ನೀನು ಗಣೇಶಗೆ ಯಾವಾಗಲೂ ನೋಡು ಪ್ರಾರ್ಥನೆ ಮಾಡ್ಕೊತೀಯ ಅಂತ ಕೇಳಿ. ಇಲ್ಲ, ಮೊನ್ನೆ ರಾತ್ರಿ ಗಣೇಶ ಬಂದಿದ್ದ ರಾತ್ರಿ ನೀವೆಲ್ಲ ಅಕ್ಕರೆ ಸೈಡು ಎಲ್ಲ ಕೆಲಸ ಮಾಡ್ತಿದ್ವಿ, ಹೋಗಿಬ್ರು ಕೆಲಸ ಮನೆಗೆ ಯಾಕೆ ಎದ್ದು ಬಂದೆ, ಮತ್ತೆ ಕೆಲಸ ಇದು ಆಗುತ್ತೆ ಅಂತ ಹೇಳಿದ್ರಂತೆ. ಅದಕ್ಕೆ ಹೌದಾ ಅಂತ ದೇವರಿಗೆ ಎಲ್ಲರೂ ಬೆಳಗ್ಗೆ ಶುರು ಮಾಡಿದಂತೆ. ನಮಸ್ಕಾರ ಸ್ನೇಹಿತರೆ, ಇದು ಎಂಡಿಂಗ್ ಆಯಿತು. ಯಾರು? ಗಣೇಶ ಅಂದರೆ ಕೃಷ್ಣ ಗಣೇಶಂದು ದೇವ್ರ ಕಾಣಿಸಲ್ಲ ಅಂತ ಎಂಡಿಂಗ್ ಆಯಿತು. ಶುಭೋದಯ.